ಹಾಸನ ನಗರದಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ. ಬಡವರು ಮಧ್ಯಮ ವರ್ಗದವರು ಒಂದು ಸೈಟ್ ತೆಗೆದುಕೊಳ್ಳೋದು ಕನಸಿನ ಮಾತಾಗಿದೆ. ಈ ಸಂದರ್ಭದಲ್ಲಿ ಇಂಥವರಿಗೆ ಸಹಾಯವಾಗಬೇಕಾಗಿದ್ದಂತಹ ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ ಅಂತೇಳಿ ಈಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಹಾಸನದಲ್ಲಿ ಮಿತಿ ಮೀರಿದ ರಿಯಲ್ ಎಸ್ಟೇಟ್ ದಂಧೆ, ರೈತರ ಜಮೀನುಗಳು ಲೇಔಟ್ ನಿವೇಶನವಾಗಿ ಬದಲು. ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಅಧಿಕಾರಿಗಳು ಶಾಮೀಲು. 2020ರಲ್ಲಿ ಹಾಸನ ಹೊರವಲಯದ ಸಮುದ್ರವಳ್ಳಿ, ಗೇಕರವಳ್ಳಿ, ಭುವನವಳ್ಳಿ, ಬುಸ್ತೇನಹಳ್ಳಿ ಭಾಗದ ರೈತರಿಂದ ಸುಮಾರು 1145.32 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿ 50-50 ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಸೈಟ್ ಹಂಚುವುದಾಗಿ ಹೇಳಿತ್ತು. ಡಿಮ್ಯಾಂಡ್ ಸರ್ವೆಗೆ ಅರ್ಜಿ ಕರೆದಾಗ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೋಬ್ಬರಿ 57,000 ಅರ್ಜಿ ಬಂದಿದ್ದವು. ಆ ನಂತರ ನಿವೇಶನ ಮೌಲ್ಯದ 10% ಹಣ ಪಾವತಿಸಿದರಷ್ಟೇ ಸೈಟ್ ಪರಿಗಣನೆ ಆಗಲಿದೆ ಎಂದಿದ್ರು. 28,000 ಅರ್ಜಿದಾರರು 10% ಹಣ ಪಾವತಿಸಿ ನಿವೇಶನಕ್ಕಾಗಿ ಕಾಯ್ದು ಕುಳಿತಿದ್ದಾರೆ. ಆದರೆ ಇದುವರೆಗೂ ಮನೆ ಸಿಗುತ್ತಿಲ್ಲ. ಹೂಡಾದಿಂದ ಬಡಾವಣೆ ಅಭಿವೃದ್ಧಿಪಡಿಸಿದ್ದರು. ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಶಾಮೀಲಾಗಿ ನಿವೇಶನ ಹಂಚುವುದನ್ನು ತಡೆಯುತ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಹಾಸನದಲ್ಲಿ ಸರ್ಕಾರದ ವತಿಯಿಂದ ಏನು ಕಮ್ಮಿ ಸೈಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಊಡವನ್ನು ನಂಬ್ಕೊಂಡು ಸುಮಾರು 57,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು. ಮತ್ತೆ ಹೇಳಿದ್ರು ನೀವು 10% ಹಣ ಕಟ್ಟಿದ್ರೆ ನಿಮಗೆ ಸೈಟ್ನ ಅಲಾಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾಗಿ ಜನ ಏನು ಮಾಡಿದ್ರು, ಬಡ್ಡಿ ಸಾಲ ಎಲ್ಲ ತಂದು ಮಾಡ್ಕೊಂಡ್ಬಂದು ಇವತ್ತು ಅವ್ರು 10% ಹಣ ಕಟ್ಟಿದ್ರು. 5 ವರ್ಷದ ಮೇಲಾದ್ರೂ ಸಹ ನೀವು ಅವ್ರಿಗೆ ಸೈಟ್ ಕೊಡ್ತಿಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ? ನೀವು ಇಲ್ಲಿ ಹಾಸನ ಜಿಲ್ಲೆ ಇರುವಂತಹ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ನೀವು ಸಹಾಯ ಮಾಡ್ತಾ ಇದ್ರಿ. ನೀವು ಇಲ್ಲಿ ರೈತರು, ಮನೆ ಇಲ್ದವರು, ಬಡವರು, ನೌಕರರು ಇವರೆಲ್ಲ ಸೇರ್ಕೊಂಡು ಸೈಟ್ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಅರ್ಜಿ ಹಾಕಿ ತಗೊಂಡ್ರೆ ನೀವೇನ್ ಕೆಲಸ ಮಾಡ್ತಾ ಇರೋದು? ನಿಮ್ಗೆ 10% ಹಣ ಕಟ್ಕೊಂಡ್ರಲ್ಲ, ಹಣ ಏನ್ ಮಾಡಿದ್ರಿ? ಎಲ್ಲಿ ಕೊಟ್ರಿ? ಎಲ್ಲಿ ಇಟ್ಟಿದ್ದೀರಿ? ಏನಾದ್ರು ಅದನ್ನು ರಿಯಲ್ ಎಸ್ಟೇಟ್ ಮಾಫಿಯಾಗಿ ಹಾಕೊಂಡು ನೀವು ಮತ್ತೆ ಮಾಡ್ತಾ ಇದ್ರಾ? ಇವತ್ತು ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ರಿ. ಇಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಮಾಜಿ ಇರ್ಬೋದು, ಆಲಿರ್ಬೋದು, ಯಾರಿರ್ಬೋದು, ಎಲ್ಲ ಇರ್ಬೋದು. ಜೊತೆಗೆ ಇಲ್ಲಿರುವಂತ ಭ್ರಷ್ಟ ಅಧಿಕಾರಿಗಳವ್ರೆ. ಈ ಒಬ್ಬ ಅಧಿಕಾರಿ ಇದ್ದಾನೆ, ಬರ್ತಾನೆ ಹೋಗ್ತಾನೆ. ಯಾಕೆಂದ್ರೆ ಈ ಓಡೋದಲ್ಲಾಗಿರುವಂಥ ಹಗರಣನ ಮುಚ್ಚಾಕ್ಲೆ ಅವ್ನು ಬೇಕು, ಅವನ್ನ ಇಲ್ಲಿಂದ ಮೊದಲು ತೊಲಗಿಸ್ಬೇಕು, ಅವ್ನ ಜೊತೆಲಿರುವಂಥ ಅಧಿಕಾರಿಗಳನ್ನ ತೊಲಗಿಸ್ಬೇಕು. ಏನು ಕೆಲಸ ಮಾಡ್ತಾ ಇದ್ರಿ ನೀವು? 28,000 ಅರ್ಜಿ ಹಾಕ್ಸ್ಕೊಂಡಿದ್ರಲ್ಲ, ಎಷ್ಟು ಸೈಟ್ ಬರ್ಬೋದು? 1,000 ಎಕರೆನಾ? 1,000 ಎಕರೆ ಎಷ್ಟು ಸೈಟ್ ಬರುತ್ತೆ? ಒಂದು 22,000 23,000 ಸೈಟ್ ಬರುತ್ತಾ? ಅದು 50% ಎಷ್ಟಾಯ್ತು? 10,000 ಸೈಟು. 28,000 ಜನದ ದುಡ್ಡು ತಗೊಂಡಿರಲ್ಲ, ಆ ದುಡ್ಡು ಆ ಜನಗಳಿಗೆ ಏನು ಮಾಡ್ತೀರಿ ಬಾಕಿಯವ್ರಿಗೆ? ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಕ್ಕೆ ಎದುರು ನೋಡ್ತಿರೋ ಜನರಿಗೆ ಮನೆ ಸಿಗುವ ಲಕ್ಷಣಗಳೇ ಕಾಣ್ತಿಲ್ಲ. 5 ವರ್ಷಗಳಿಂದ ಕಾಯ್ತಾ ಇದ್ರು ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿಲ್ಲ. 28,000 ಜನರು ಅರ್ಜಿ ಹಾಕಿದ್ದು 10-11 ಸಾವಿರ ಮಂದಿಗೆ ಮಾತ್ರ ನಿವೇಶನ ಸಿಗಲಿದೆ. ಹೀಗಾಗಿ ಯಾರಿಗೆ ನಿವೇಶನ ಸಿಗಲಿದೆ, ಯಾರಿಗೆ ಸಿಗುವುದಿಲ್ಲ ಅನ್ನುವ ಗ್ಯಾರಂಟಿ ಇಲ್ಲದಂತಾಗಿದೆ. ಈಗಾಗಲೇ ನೂತನ ಬಡಾವಣೆ ಕಾಮಗಾರಿ 90% ಪೂರ್ಣಗೊಂಡಿದೆ. ಭೂಮಿ ನೀಡಿರುವ ಗ್ರಾಮಸ್ಥರ ಕೆಲವು ಬೇಡಿಕೆಗಳು, ಕುಡಿಯುವ ನೀರು, ಒಳಚರಂಡಿ ಸಂಪರ್ಕ ಕಲ್ಪಿಸಲು ಸಣ್ಣ ಪುಟ್ಟ ಅಡಚಣೆಗಳಿವೆ. ಅವೆಲ್ಲವನ್ನ ಪರಿಹಾರ ಮಾಡಿ ಅತಿ ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯಾವ ರೀತಿ ನಿವೇಶನ ಹಂಚಲಾಗುವುದು ಎಂಬ ಬಗ್ಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರಾತ್ಯಕ್ಷತೆ ನೀಡಲಾಗುವುದು ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಹೇಳಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಲೇಔಟ್ ಅನ್ನ ಮಾಡಿದ್ರು, ಈಗಾಗಲೇ ಹಂಚಿಕೆ ಆಗಬೇಕಾಗಿದ್ದು ಬಹಳಷ್ಟು ತಡವಾಗಿದೆ. ಕಾರಣ ಈ ಹಿಂದೆ ಎಸ್.ಎಂ. ಕೃಷ್ಣ ನಗರ ಅಂತ ಏನು ಹೂಡಾದವರು ಮಾಡಿದ್ರು, ಅಲ್ಲೂ ಕೂಡ ಪರ್ಮನೆಂಟ್ ಆಗಿ ಒಂದು ಕರೆಂಟ್ ಇದನ್ನ ಕೂಡ ವ್ಯವಸ್ಥೆ ಆಗಿರಲಿಲ್ಲ. KB ಇಂದ ಅದು ಸರಿಯಾಗಿ ವ್ಯವಸ್ಥೆ ಆಗಿರಲಿಲ್ಲ. ಹಾಗಾಗಿ ಅದರಿಂದ ಸಬ್ಸ್ಟೇಷನ್ ಕೂಡ ಆಗಿರಲಿಲ್ಲ. ಹಾಗಾಗಿ ಇಲ್ಲಿ ಸೈಟ್ ಎಲ್ಲ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಆದರೆ ಕೆಲವೊಂದು ಕಡೆ ನಾವೇನೇ ಸೈಟ್ನ ಹಂಚಿಕೆ ಮಾಡೋದು ಬೇಡ, ಸಂಪೂರ್ಣವಾಗಿ ನೀರಿಂದ ಒಂದು ವ್ಯವಸ್ಥೆ ಮತ್ತು ಕರೆಂಟಿನ ಒಂದು ವ್ಯವಸ್ಥೆ ಕೊಟ್ಟ ಮೇಲೆ ನೀವು ಸೈಟ್ಗಳನ್ನ ಹಂಚಿಕೆ ಮಾಡಬೇಕು. ರೈತರಿಗೆ ಇರ್ಬೋದು ಮತ್ತು ಸಾರ್ವಜನಿಕರಿಗೆ ಏನು ಸೈಟ್ಗೆ ಅಪ್ಲೈ ಮಾಡಿದ್ರು ಅವ್ರಿಗೆ. ಯಾಕೆಂದರೆ ನೀವು ಸೈಟ್ ಹಂಚಿಕೆ ಮಾಡಾದ್ಮೇಲೆ ಹೂಡಾದವರು ಆಸಕ್ತಿ ತೋರಿಸಲ್ಲ ಮತ್ತೆ ನೀವು ನೀರಿಂದು ಮತ್ತು ಕರೆಂಟ್ ವಿಚಾರವಾಗಿ ಅಂತ. ಈಗಾಗಲೇ ಟೆಂಡರ್ ಕರೆದಿದ್ದಾರೆ, ನೀರಿನ ವಿಚಾರವಾಗಿ ಟೆಂಡರ್ ಕರೆದಿದ್ದಾರೆ. ನೇರವಾಗಿ ಏನು ಹಿಮಾವತಿಯಿಂದ ಪೈಪ್ಲೈನ್ನ ಈಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಶುರು ಮಾಡಬೇಕಿನ್ನ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಕರೆಂಟಿನ ವ್ಯವಸ್ಥೆನೂ ಕೂಡ ಈಗಾಗಲೇ ಅದು ಕೂಡ ಶೀಘ್ರದಲ್ಲೇ ಆಗಿದೆ. ಇನ್ನು ಕೆಲವೇ ಒಂದು 2-3-4 ತಿಂಗಳಲ್ಲಿ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಮುಗಿಸಿ ಸೈಟನ್ನು ಹಂಚಿಕೆ ಮಾಡುವಂಥ ಕೆಲಸ ಪ್ರಾರಂಭ ಆಗುತ್ತೆ ಶೀಘ್ರದಲ್ಲೇ. ಒಟ್ಟಿನಲ್ಲಿ ಕಡಿಮೆ ಹಣದಲ್ಲಿ ಸೈಟ್ ಸಿಗುತ್ತದೆ ಎಂಬ ಆಸೆ ಹುಸಿಯಾಗಿದೆ. 5 ವರ್ಷದ ಹಿಂದೆ ಅರ್ಜಿ ಹಾಕಿ 10% ಹಣ ಕಟ್ಟಿರುವವರು ತ್ರಿಶಂಕು ಸ್ಥಿತಿಗೆ ಸಿಲುಕಿದ್ದಾರೆ. ಸೈಟ್ ಮೌಲ್ಯ ದುಪ್ಪಟ್ಟಾಗುತ್ತಲೇ ಇದ್ದು ಮುಂದೇನು ಎಂಬ ಚಿಂತೆಯಲ್ಲಿದ್ದಾರೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.